ಭಯ ಭಯ ಪಡಿಸ್ತಾನೆ ಇರುತ್ತೆ. ಆದ್ರೆ ಎದುರು ತಿರುಗಿ ನಿಂತ್ರೆ ಭಯ ಪಡಿಸೋ ಭಯ ಹೆದ್ರುಕೊಂಡು ಹೋಗುತ್ತೆ. ನಾವು ಕೇಳಕ್ ಹೋಗಿದಾಗ ಆಫೀಸರ್ ಹೇಳಿದ ಮಾತಿದು. ನನ್ನ ಏನಾದ್ರೂ ಮಾಡ್ತಾರೆ ಅಂತನಾ? ಏನ್ ಮಾಡ್ತಾರೆ? ಪ್ರಾಣ ತೆಗಿತಾರೆ ಅಷ್ಟೇ ಅಲ್ವಾ? ಸಂತೋಷವಾಗಿ ನಾನು ಆಫೀಸರ್ ಹತ್ರನೇ ಹೊರಟೋಗ್ತೀನಿ. ಅದ್ ಬಿಟ್ರೆ ಸಂಪದ ಸಿದ್ದುಗೆ ಹೆದರ್ಕೊಳ್ಳೋದಿಲ್ಲ. ಸಿದ್ದು ಸಂಪದನ ಮದ್ವೆ ಮಾಡ್ಕೊಂಡಿದ್ದಾನ. ನನ್ನ ಹತ್ರ ಒಂದ್ ಮಾತು ಕೂಡ ಹೇಳಿಲ್ಲ ಅಲ್ವಾ? ಮಾಡ್ತೀನಿ ಅವನಿಗೆ. ನಿನಗೇನಣ್ಣ, ಆ ಮದ್ವೆಲಿ ಆರಾಮಾಗಿ ಬಿರಿಯಾನಿ ತಿಂತ ಕೂತಿದ್ದೆ. ನನ್ಗಂತೂ ನೀನ್ ಎಲ್ಲಿದ್ಯೋ ಅಂತ ಅರ್ಥ ಆಗದೆ ಹುಡುಕಿ ಸತ್ತೆ. ಅಣ್ಣ, ನಿನಗೊಂದು ವಿಷಯ ಹೇಳಬೇಕು. ನೆನ್ನೆ ನಿನ್ ಹುಡುಗಿ ಲಾಠಿ ಎಸ್ದಾಗ ಪಲ್ಟಿ ಹೊಡೆದೆ ಅಲ್ವಾ? ಅವಾಗ ನಿನ್ ಹುಡುಗಿ ಪಕ್ಕದಲ್ಲಿದ್ದ ಇನ್ನೊಂದು ಹುಡುಗಿ ನಾನ್ ಬಿಡ್ದೇನೆ ನನ್ನನ್ನು ಹಿಡ್ಕೊಂಡೇ ಇದ್ಲು. ನೋಡ್ದೆ ಏನೂ ಅರ್ಥ ಆಗ್ಲಿಲ್ಲ. ಹಾಗೆ ಅವಳಿಗೆ ಮುಖದ ಹತ್ರ ಮುಖ ತಗೊಂಡೋಗಿ ಮೂತ್ ಕೊಟ್ಬಿಟ್ಟೆ. ಹಾಗೆ ಮಾಡಿದಕ್ಕೆ ಆ ಹುಡುಗಿ ಶಾಕಲ್ಲಿ ಬಿದ್ದೇ ಹೋದ್ಲು. ಇನ್ನು ಎದ್ದಿದಳೋ ಇಲ್ವೋ? ನಾನಂತೂ ನೀನ್ ಫೋನ್ ಮಾಡೋವರೆಗೂ ಓಡ್ತಾನೇ ಇದ್ದೆ. ರಾತ್ರಿ ಆದ್ರೆ ಎಲ್ಲೋ ನೋಡ್ತಾ ಆ ಫೋಸಲ್ ಕೂತ್ಕೋತೀಯ. ನಿನಗೆ ಕೇಳಿಸ್ತಿದ್ಯೋ ಇಲ್ವೋ ನನಗೇನೋ ಅರ್ಥ ಆಗ್ತಿಲ್ಲ. ಅಣ್ಣೋ, ನಾನು ಹೇಳಿದ್ ಕೇಳಿಸ್ಕೊಂಡ್ಯಾ? ಲೇ ಮಗ, ನಮ್ಮ ಹುಡುಗಿ ಸೀರೆ ಉಟ್ಕೊಂಡ್ರೆ ಏನ್ ಸಖತ್ತಾಗಿ ಕಾಣ್ತಾಳ. ಪೊಲೀಸ್ ಯೂನಿಫಾರ್ಮ್ ಹಾಕೊಂಡ್ರೆ ನನ್ನ ಹುಡುಗಿ ಅಂದ ಗೊತ್ತಾಗಲ್ಲ ಕಣೋ. ಮದುವೆಲ್ ನೋಡ್ದೆ ಸೂಪರ್ ಆಗಿದ್ಲು. ನನ್ ನೋವು ನಾನು ಹೇಳ್ತಿದ್ರೆ ನೀನು ನಿನ್ ಹುಡುಗಿ ಬಗ್ಗೆ ಹೇಳ್ತಿದ್ಯಾ? ಲೇ, ನೆನ್ನೆ ಇಡೀ ದಿನ ನಾವಿಬ್ರು ಪಕ್ಕದಲ್ಲೇ ಇದ್ವಾ. ಒಟ್ಟಿಗೆ ಓಡಾಡಿದ್ವಿ, ಒಟ್ಟಿಗೆ ಊಟ ಮಾಡಿದ್ವಿ. ಜೀವನ ಅಲ್ಲೇ ನಿಂತು ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ ಅನಿಸ್ತಿತ್ತು. ಆಹಾ, ಮದ್ವೆಗೆ ಹೋಗಿದ್ನಲ್ಲ, ಕದಿಯೋಕ್ ಒಳ್ಳೆ ಬಂಗಾರ ಸಿಗುತ್ತೆ ಅನ್ಕೊಂಡೆ. ಕೊನೆಯಲ್ಲಿ ಇದೊಂದೇ ಕಣೋ ಸಿಕ್ಕಿದ್ದು. ನೀನಂತೂ ಖುಷಿಯಾಗಿದ್ಯಾ ಅಲ್ವಾ? ನನ್ನ ಕತೆ ಯಾಕೆ ಹೇಳು? ಆ ಹುಡುಗಿ ಕೆನಾಗ ನಾನು ಹೋಗಿ ಮುತ್ಕೊಟ್ಟೆ ಅಲ್ವಾ? ಕೇಸ್ ಏನಾದ್ರು ಆಗತ್ತಾ? ಅಂದ್ರೆ ಕರಿಯ ನೀನು ಮುತ್ತು ಕೊಡ್ತೀಯಾ? ಬಾಬ್ಜಿ ನೋಡು, ನೀನ್ ಯಾವಾಗ ಕೊಡ್ತೀಯ ಮುತ್ತು? ಅಯ್ಯೋ ಆಂಟಿ, ಅವನು ಹೇಳ್ತಿರೋದು ಮುತ್ತಲ್ಲ, ತುತ್ತು. ಹಾಗ ನಾನಂತೂ ಮುತ್ತು ಅನ್ಕೊಂಡೆ. ಆಂಟಿ, ನೀನೇನಂಟಿ ಸೀದಾ ನಮ್ಮನೆಗೆ ಬಂದಿದೀಯಾ? ಬಾಬ್ಜಿ, ನಿನ್ಗೋಸ್ಕರ ಬಿರಿಯಾನಿ ಮಾಡಿದ್ದೀನಿ, ತಿನ್ನು. ಥ್ಯಾಂಕ್ ಯು ಕಲ್ಯಾಣಿ ಮೇಡಮ್. ನಾನ್ ಬಿರಿಯಾನಿ ಕೊಟ್ರೆ ಕಲ್ಯಾಣಿ ಯಾಕೇನು ಹೇಳ್ತಾಳೆ? ನಿನ್ ಕಿವಿಗೆ ಎಣ್ಣೆ ಏನಾದ್ರು ಬಿಟ್ಕೊಂಡಿದ್ಯಾ? ಏನೋ ಹೇಳಿದ್ರೆ ಏನೋ ಕೇಳಿಸ್ತಾ ಇದೆ. ನಾನು ದಿಲ್ದಾರ್ ಅಂದೆ, ನಿನಗೆ ದಿಲ್ಲಿದೆ, ಅದಕ್ಕೆ ನಮಗ್ ಬಿರಿಯಾನಿ ತಂದ್ಕೊಟ್ಟಿದ್ಯಾ. ನಾನ್ ಕೊಡ್ತಾನೇ ಇದ್ದೀನಿ, ನೀನ್ ಮಾತ್ರ ಏನೂ ಕೊಡ್ತಿಲ್ಲ. ಸ್ವಲ್ಪ ನನ್ನ ನೋಡ್ಕೋ ಬಾಬ್ಜಿ.
ರಾತ್ರಿ ಆದ್ರೆ ಕಣ್ ಕಾಣಿಸಲ್ಲ, ನನ್ನ ನೋಡ್ಕೊ ಅಂತಂದ್ರೆ ಏನ್ ನೋಡ್ಕೋತಾನೆ? ಲೇ ಸಕ್ಕು, ಎಲ್ಲಿದ್ಯಾ? ನಾನ್ ಬರ್ತೀನಿ ಅಂತ ಬಿರಿಯಾನಿ ಮಾಡಿದ್ಯಾ? ವಾಸನೆ ಇಡೀ ಏರಿಯಾಗ ಹರಡ್ಬಿಟ್ಟಿದೆ. ನೋಡು ಅಂಕಲ್ ಬಂದ್ರು. ಲೇ, ಅಂಕಲ್ ಸರಿಯಾಗಿ ಎಣ್ಣೆ ಹೊಡ್ಕೊಂಡ್ ಬಂದವ್ರು ಅನ್ಸುತ್ತೆ. ಆಂಟಿಗೆ ಜಾಗರಣೆನೆ. ಅವ್ರಿಗೆ ತಿನ್ನೋಕಾಗಿದ್ರೆ ನಿನ್ ಮನೆಗೆ ಯಾಕೆ ಬಿರಿಯಾನಿ ಬರ್ತಿತ್ತು? ಹೋದ್ಲೇನೋ? ಹೋದ್ಲೋಣ. ಲೋ ಮಗ, ನನ್ ಹುಡುಗಿ ಎಷ್ಟು ಒಳ್ಳೆಯವಳು ಗೊತ್ತೇನೋ? ನನಗೆ ಹೆಂಗ್ ಗೊತ್ತಾಗುತ್ತಣ್ಣ? ಆದ್ರೆ ನನ್ ಹುಡುಗಿನ ಅವ್ರು ಯಾರೋ ಸಿಕ್ಕಾಪಟ್ಟೆ ಫಾಲೋ ಮಾಡ್ತಾವ್ರು. ಯಾರಣ್ಣ? ಅವತ್ತು ನಮ್ಮ ಹುಡುಗಿ ಮನೆಗೆ ಹೋಗಿದ್ವಲ್ಲ, ಅವಾಗ ಗೋಡೆ ಹಾರ್ಕೊಂಡು ಬಂದ್ರು ನೋಡು. ನಾನು ಅವ್ರಿಗೆ ನಾಯಿಗೆ ಹೊಡೆದಂಗೆ ಹೊಡೆದ್ನಲ್ಲ, ಅವರೇ ಅನ್ಸತ್ತೆ ಕಣ. ಅವರಾ? ಹೌದು, ಅವ್ರು ಏನೋ ಪ್ಲಾನ್ ಮಾಡ್ತಿದ್ದಾರೆ ಅನ್ಸತ್ತೆ. ಅವ್ರು ನನ್ನ ಕೈಗೆ ಸಿಗಬೇಕು. ಹಾ ಅಣ್ಣ, ಅವ್ರನ್ನ ಆಮೇಲೆ ಹುಡುಕ್ಬೋದು, ಮೊದ್ಲು ಆಂಟಿ ತಂದಿರೋ ಈ ಬಿರಿಯಾನಿನ ತಿಂದ್ಬಿಡೋಣ. ಸಾಕತ್ತಾಗಿದೆಯಲ್ಲೋ ಆಂಟಿ ತರನಾ? ತೆಗಿ ತೆಗಿ ತೆಗಿ. ಅಮ್ಮ, ಮರ್ಯಾದೆಯಿಂದ ನಗೋದ್ ನಿಲ್ಸು. ಇಲ್ಲಿ ನಾವೇ ಭಯ ಪಡ್ತಿದ್ರೆ ನಗೋ ರೋಗ ಅವತ್ತಿಂದ ಇವತ್ತುವರೆಗೂ ಕಡಿಮೆನೇ ಆಗಿಲ್ಲ. ಮತ್ತೆ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಸೇರಿಸು ಅಂತೀಯಾ? ನಿಮ್ಮನ್ನ ನೋಡ್ತಿದ್ರೆ ನಗು ಬರ್ದೆ ಇನ್ನೇನಾಗುತ್ತೋ ಸಿದ್ದು? ಮಾಡಿದ ಪಾಪ ಸುಮ್ನೆ ಬಿಡುತ್ತಾ? ದುಡ್ಡುಗೋಸ್ಕರ ಬಂಗಾರಕ್ಕೋಸ್ಕರ ಆ ಶೌರ್ಯನ ಸಾಯಿಸಿ ಪಾಪ ಕಟ್ಕೊಂಡ್ರಿ. ಈಗ ನೀವ್ ಏನೇ ಮಾಡಿದ್ರು ಎಲ್ಲ ವ್ಯರ್ಥನೆ. ಅವನಿದ್ದಾಗ ಅಂದ್ರೆ ನಮ್ ಪ್ಲಾನ್ ಹೇಗೂ ನಡೀಲಿಲ್ಲ. ಅವ್ನು ಹೋದ್ಮೇಲೂ ಕೂಡ ನಡೀದೇನೆ ಯಾವುದೋ ಒಂದು ಕಾರಣದಿಂದ ಪ್ಲಾನ್ ಹಾಳಾಗ್ತಾನೆ ಇದೆ. ಹೌದು ಸಿದ್ದು, ಶೌರ್ಯನಾತ್ಮ ಕಲ್ಯಾಣಿನ ಕವರ್ ಮಾಡ್ತಿದೆ. ಅದಕ್ಕೆ ಒಂಟಿ ಆಗಿದ್ದಾಳೆ ಅನ್ಕೋತಿರೋ ಕಲ್ಯಾಣಿನ ನಾವೇನು ಮಾಡಕ್ಕಾಗ್ತಿಲ್ಲ. ಅವನ್ ದೆವ್ವ ಆಗಿದ್ದಾನೆ, ಮಾಯ ಆಗಿದ್ದಾನೆ, ಕಲ್ಯಾಣಿ ಹಿಂದೆ ಇದ್ದಾನೆ. ಇದಲ್ಲ ಸ್ಯಾಮ್ ನನಗೆ ಬೇಕಾಗಿರೋದು. ಅಷ್ಟಕ್ಕೂ ನಾವು ಮದ್ವೆ ಮಾಡ್ಕೊಂಡಿರೋ ಮದ್ವೆ ಫೋಟೋಗಳು ಹೇಗ್ ಹೊರಗಡೆ ಬಂತು? ಫೋಟೋ ಬದಲಾಯಿಸೋದ್ರಲ್ಲಿ ಏನಿದೆ? ನೀವಿಬ್ರು ಗಂಡ ಹೆಂಡ್ತಿನೋ ಅಲ್ವೋ? ಅಮ್ಮ, ನಾವ್ ಎಂತ ಪ್ಲಾನ್ ಮಾಡ್ಕೊಂಡಿದ್ವೋ ನಿನಗೆ ಗೊತ್ತಿಲ್ಲ. ವಿಷಯ ಗೊತ್ತಿಲ್ದೇರ ಏನು ಮಾತಾಡ್ಬೇಡ. ನನ್ನ ಬಗ್ಗೆ ಗೊತ್ತಿಲ್ದಿರೋ ಕುಟುಂಬ ಹ್ಯಾಪಿಯಾಗಿ ಆ ದೊಡ್ಡ ಫ್ಯಾಮಿಲಿ ಒಳಗೆ ಹೋದ್ರೆ ನಾನು ಅನ್ಕೊಂಡಿದ್ದು ನಡೆಯುತ್ತೆ ಅನ್ಕೊಂಡಿದ್ದೆ. ಅದಕ್ಕೆ ಮದುವೆ ಗಂಡಿನ ಹಾಗೆ ಹೋಗಿ ಆ ಕಾಂತಮ್ಮನ ಆಸ್ತಿನ ಪೂರ್ತಿ ಹೊಡಿಬೇಕು ಅಂತ ಪ್ಲಾನ್ ಮಾಡಿದ್ದು. ಮದ್ವೆ ನಡೆಯೋವರೆಗೂ ನನ್ನ ಬಗ್ಗೆ ಬೈಲಾಗದೆ ಇದ್ದಿದ್ರೆ ನಾನು ಅನ್ಕೊಂಡಿದ್ದು ಆಸ್ ಇಟ್ ಈಸ್ ಆಗಿ ನಡೀತಿತ್ತು, ಆಸ್ತಿ ಪೂರ್ತಿ ನಂದಾಗ್ತಿತ್ತು. ಆದ್ರೆ ನಮ್ಮ ಮದ್ವೆ ಫೋಟೋ ಬೈಲಾಗಿದ್ದಕ್ಕೆ ನಮ್ಮ ಪ್ಲಾನ್ ಪೂರ್ತಿ ನಾಶ ಆಗೋಯ್ತು ಅಮ್ಮ. ಒಂದ್ ವೇಳೆ ನಮ್ಮ ಮನ್ಸಲ್ಲಿ ಏನಿದೆ ಅಂತ ಶೌರ್ಯನಾತ್ಮ ಕಂಡುಹಿಡಿಯುತ್ತಾ ಸಿದ್ದು? ಏಯ್, ನೀನ್ ಸುಮ್ನೆ ಆತ್ಮ ಆತ್ಮ ಅಂತ ಹೇಳ್ಬೇಡ್ವೆ. ಅಲ್ಲಿವರೆಗೂ ಬಂದಿದ್ದ ಆತ್ಮ ಇಲ್ಲಿಗೆ ಬರ್ದೇ ಇರುತ್ತಾ? ಮೊದ್ಲೇ ಕತ್ಲೆ ಆಗ್ತಿದೆ. ರಾತ್ರಿ ಆದ್ರೆ ಕೆಲ್ಸದ ಮೇಲೆ ಆಚೆ ಹೋಗೋಣ ಅನ್ಕೊಂಡ್ರೆ ಕಾಲಿಡೋಕ್ಕೂ ಭಯ ಆಗ್ತಿದೆ. ನನ್ ಕರ್ಮಕ್ಕೆ ಮೈ ಮೇಲೆ ಬೆಕ್ಕೋ ಗಿಕ್ಕೋ ಬಿದ್ರೆ ಆ ಶೌರ್ಯನೇ ಬಂದೇನೋ ಅಂತ ಸತ್ರು ಸಾಯ್ಬೋದು.
ಅಕ್ಕನ್ಗೇನ್ ಕೆಲ್ಸ ಗಿಲ್ಸ ಇಲ್ಲ. ಕರೆಕ್ಟಾಗಿ ನಾನು ಕೋಪದಲ್ಲಿರ್ಬೇಕಾದ್ರೇನೆ ಕಾಲ್ ಮಾಡ್ತಾಳೆ. ಫೋನ್ ತೆಗೆದು ಮೊದ್ಲು ಮಾತಾಡೋ. ಏನ್ ಹೇಳ್ತಾಳೋ ಏನೋ. ಹೇಳಕ್ಕ. ಏನೋ ನೀನು ಸಿದ್ದು, ನಿನ್ ಮದ್ವೆ ಬಗ್ಗೆ ನನಗೊಂದ್ ಮಾತು ಕೂಡ ಹೇಳಲಿಲ್ಲ. ಯಾಕೆ? ನನ್ಗೇನಾದ್ರೂ ಉಡುಗೊರೆ ಕೊಡ್ಬೇಕಾಗುತ್ತೆ ಅಂತನಾ? ಆಗ್ಲೇ ನನ್ನ ಮದ್ವೆ ವಿಷಯ ನಿನ್ವರೆಗೂ ಬಂತಾ? ಬರ್ದೇನೆ ಹೇಗಿರುತ್ತೋ ಏನು? ಹಾಗಾದ್ರೆ ಆ ಕಲ್ಯಾಣಿ ಎಲ್ರಿಗೂ ಹೇಳ್ಬಿಟ್ಲಾ? ಹೇಳ್ದೇನೆ ಇರ್ತಾಳ ಏನೋ? ಆ ಅನುಪಮ ಅಮ್ಮನ ಹತ್ರ ಹೇಳ್ಬೇಕಾದ್ರೆ ಕೇಳಿಸ್ಕೊಂಡೆ ನಾನು. ಆದ್ರೂ ನನ್ಗ್ಯಾಕೆ ಹೇಳಿಲ್ವೋ ನೀನು? ಯಾಕೆ ಹೇಳಿಲ್ಲ ಅಂತ ಸ್ವಲ್ಪ ದಿನ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದಲ್ಲ ಸಿದ್ದು, ಸ್ವಂತ ಅಕ್ಕ ನಾನು. ನನಗ್ ಕೂಡ ಹೇಳ್ದೆ ಏನೋ ಇದು. ಅಕ್ಕ, ಇವಾಗ ನಿನ್ ಜೊತೆ ಪ್ರಶಾಂತವಾಗಿ ಮಾತಾಡೋ ಮೂಡಲ್ಲಿ ನಾನಿಲ್ಲ. ದಯವಿಟ್ಟು ಕಾಲ್ ಕಟ್ ಮಾಡು. ಅಯ್ಯೋ ಸಿದ್ದು, ರೀ ಸಿದ್ದು, ಶೌರ್ಯ ಸತ್ತೋಗಿದ್ದಾನೆ ಅನ್ನೋದು ನಿಜಾನೇ ಅಲ್ವಾ? ಅದ್ರಲ್ಲಿ ಅನುಮಾನ ಇಲ್ಲ ಸ್ಯಾಮ್. ನಮಗ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಶೌರ್ಯ ಖಂಡಿತ ಸತ್ತೋಗಿದ್ದಾನೆ. ಯಾವುದಕ್ಕಾದ್ರೂ ಆಗ್ಲಿ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ತರಿಸ್ಕೋತೀನಿ. ಏಯ್, ಮೊದ್ಲೇ ಅವ್ನ್ ದೆವ್ವ ಕಾಣಿಸ್ಕೋತಿದ್ದಾನೆ ಅಂತಿದ್ಯಾ? ಮತ್ತೆ ಮತ್ತೆ ಅವ್ನ್ ತಂಟೆಗೆ ಹೋಗ್ಬೇಡ್ವೋ? ಬದುಕಿದಾಗ್ಲೇ ನಿಮ್ಮನ್ನ ಊರ್ ತುಂಬಾ ಓಡಾಡ್ಸಿದಾನೆ. ಸತ್ತು ಆತ್ಮ ಆಗಿ ಓಡಾಡ್ತಿದ್ದಾನೆ ಅಂದ್ರೆ ಇನ್ನೇನ್ ಮಾಡ್ತಾನೋ, ಇನ್ನೆಲ್ಲಿ ಓಡಾಡಿಸ್ತಾನೋ ನಿಮ್ಮನ್ನ. ಅಮ್ಮ, 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 ಅಮ್ಮ. ಏನಾಯ್ತಮ್ಮ ಕಲ್ಯಾಣಿ? ಯಾಕೆ ಹಕ್ಕೊಂಡೆ? ಕಂದನ್ ಮೈಯೇ ಸುಟ್ಟು ಹೋಗ್ತಿದೆ ಅಮ್ಮ. ಅಯ್ಯೋ ಅಯ್ಯೋ, ತುಂಬಾ ಜ್ವರ ಬಂದಿರೋ ಹಾಗಿದೆಯಲ್ಲ. ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಬಾಲಾಜಿ, ಬಾಲಾಜಿ. ಏನಮ್ಮ? ಬಾಲಾಜಿ, ಮಗುಗ್ ಜ್ವರ ಬಂದ್ಬಿಟ್ಟಿದೆ, ಬೇಗ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬಾ. ಸರಿ ಅಮ್ಮ. ಅದೇನಮ್ಮ, ರಾತ್ರಿ ಚೆನ್ನಾಗೇ ಇದ್ದ ಅಲ್ವಾ? ಅಷ್ಟರಲ್ಲಿ ಜ್ವರ ಬರೋದಂದ್ರೇನು? ಪಾರ್ವತಿ, ನಡಿ ಮೊದಲು ಮಗು ನೋಡೋಣ. ಅಯ್ಯಯ್ಯೋ, ಮೈ ಇಷ್ಟೊಂದು ಸುಡ್ತಿದ್ಯಲ್ಲ, ಯಾಕೆ? ಏನ್ರಿ? ಹೌದು, ಈ ಟೈಮಲ್ಲಿ ಡಾಕ್ಟರ್ ಮನೆ ಹತ್ರ ಇರ್ತಾರೋ ಇಲ್ವೋ? ಹಾಸ್ಪಿಟ್ಲಿಗೆ ಕರ್ಕೊಂಡೋಗಣವಾ? ಬಾಲಾಜಿ ಹೋಗಿದ್ದಾನಲ್ಲ, ಸ್ವಲ್ಪ ಹೊತ್ತಲ್ಲಿ ಬರ್ಲಿಲ್ಲ ಅಂದ್ರೆ ಹಾಗೆ ಮಾಡೋಣ. ಬನ್ನಿ ಡಾಕ್ಟ್ರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಮಗುಗೆ ಇದ್ದಕ್ಕಿದ್ದಾಗೆ ಜ್ವರ ಬಂದ್ಬಿಟ್ಟಿದೆ, ಸ್ವಲ್ಪ ನೋಡಿ ಡಾಕ್ಟ್ರೆ. ನೋಡಿ. ಓಕೆ. ರಾತ್ರಿ ಚೆನ್ನಾಗೆ ಮಲಗಿದ್ದ ಡಾಕ್ಟರ್. ಬೆಳಿಗ್ಗೆ ಎದ್ದು ನೋಡಿದ್ರೆ ಇಷ್ಟು ಮೈ ಸುಡ್ತಾ ಇದೆ. ಮಗು ಯಾರನ್ನೋ ಕನ್ವರ್ಸ್ತಿದ್ದಾನೆ ಅನ್ಸುತ್ತೆ. ಯಾರ ಬಗ್ಗೆ ಆದ್ರೂ ಯೋಚನೆ ಮಾಡ್ತಿದ್ಯಾ?
ನಿಜವಾಗ್ಲೂ ಆ ಕಳ್ಳ ಬಾಬ್ಜಿ ಮನೆಗ್ ಬಂದಿದ್ನ? ಕಂದ ಬಾಬ್ಜಿನ ನೋಡಿ ಆಫೀಸರ್ ಅನ್ಕೊಂಡು ಕನ್ವರಿಸ್ತಿದ್ದನ? ಕನ್ವರ್ಕೆನ ಇದ್ದಕ್ಕಿದ್ದ ಹಾಗೆ ಜ್ವರ ಬರೋದಂದ್ರೇನು? ಚಿಕ್ಕ ಮಗು ಯಾರ ಬಗ್ಗೆನೋ ಕನ್ವರ್ಸೋದಂದ್ರೇನು? ನನ್ಗೇನು ಅರ್ಥ ಆಗ್ತಿಲ್ಲ. ಎಲ್ಲ ನಿನ್ ಮೊಮ್ಮಗಳು ಪುಣ್ಯನೇನಮ್ಮ. ಕೆಲ್ಸದ ಹೆಸರಲ್ಲಿ ಊರಲ್ಲಿ ಎಲ್ಲೆಲ್ಲೋ ತಿರ್ಗಾಡ್ಕೊಂಡ್ ಬರ್ತಾಳೆ. ಯಾವ ಗಾಳಿನೋ ಸೋಕಿರತ್ತೆ, ಮಗುಗ್ ಜ್ವರ ಬಂದಿರತ್ತೆ. ಮನೇಲಿ ನೀನ್ ಇರ್ಬೇಕಾದ್ರೆ ಯಾವ ಗಾಳಿ ಆದ್ರೂ ಹೊಸಲ್ ದಾಟಿ ಅಷ್ಟು ಧೈರ್ಯವಾಗಿ ಒಳಗೆ ಬರುತ್ತಾ? ಇಲ್ಲಾಂದ್ರೆ ಏನು, ಚಿಕ್ಕ ಮಗುಗೆ ಹುಷಾರಿಲ್ಲ ಅಂತ ಎಲ್ರು ಭಯ ಪಡ್ತಾ ಇದ್ರೆ ಅದಕ್ಕೂ ಕೂಡ ಕಲ್ಯಾಣಿನ ಕಾರಣ ಹೋಗಿ ಮಾತಾಡ್ತಿದ್ಯಲ್ಲ. ಮಗು ಮೇಲೆ ನನಗ್ ಪ್ರೀತಿ ಇಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದೀರಲ್ಲ. ಅಬ್ಬಬ್ಬಬ್ಬ, ಸ್ವಲ್ಪ ಹೊತ್ತು ಮಾತಾಡದೆ ಇರ್ತೀಯಾ? ಡಾಕ್ಟರ್ ನೋಡ್ತಿದಾರಲ್ವಾ? ಏನು ಸಮಸ್ಯೆ ಇಲ್ಲ ಅಲ್ವಾ ಡಾಕ್ಟರ್? ಭಯ ಪಡೋಂತ ಅಗತ್ಯ ಏನೂ ಇಲ್ಲ. ಈ ಟ್ಯಾಬ್ಲೆಟ್ಸ್ನ ಅರ್ಧನೇ 3 ಹೊತ್ತು ಕೊಡಿ. ನಾನೇನು ಬರ್ತೀನಿ. ಸರಿ ಡಾಕ್ಟರ್. ನಾನು ತಗೊಂಬರ್ತೀನಿ ಬಿಡಿ. ಖಾಲಿ ಹೊಟ್ಟೆಗೆ ಟ್ಯಾಬ್ಲೆಟ್ಸ್ ಹೇಗೆ ಕೊಡೋದು? ನಾನು ಹೋಗಿ ಇಡ್ಲಿ ತಗೊಂಡ್ ಬರ್ತೀನಿ, ತಿನ್ಸಿದ್ಮೇಲೆ ಕೊಡೋಣ. ಅದಕ್ಕೆ ನೀನ್ ಯಾಕಮ್ಮ? ನಾನು ಹೋಗಿ ತಗೊಂಬರ್ತೀನಿ. ಹ್ಮ್